ನಮ್ ಡಿ ಬಾಸ್ ಕ್ರೇಜ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಒಂದ್ ಎಳ್ನೀರ್ ಕುಟ್ಕೊಂಡು ಇವತ್ತು ವಾರ ಇದ್ದಿದ್ರಿಂದ ಮನೆ ಎಲ್ಲ ಕ್ಲೀನ್ ಮಾಡಿದೆ. ತುಂಬಾ ದಿನದಿಂದ ಒಣಗೋಗಿರೋ ಗಿಡಗಳನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು ಅನ್ಕೊಂಡಿದ್ದೆ. ಸುಮ್ನೆ ಅನ್ಕೊಂತಿದ್ದೆ ಅಷ್ಟೇನೆ, ಕ್ಲೀನ್ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ. ಅದಕ್ಕೇನೆ ಇವತ್ ಬೆಳಗ್ಗೆಯಿಂದಾನೆ ಕ್ಲೀನ್ ಮಾಡೋಕ್ ಸ್ಟಾರ್ಟ್ ಮಾಡ್ಕೊಂಡೆ. ಗಿಡಗಳನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಅವಕ್ಕೆಲ್ಲ ನೀರ್ ಹಾಕಿ ನೆಲ ಎಲ್ಲ ಒರೆಸೋ ಅಷ್ಟರಲ್ಲಿ ಒಂದ್ 12 ಗಂಟೆ ಆಗಿ ಹೋಯ್ತು. ತುಂಬಾನೇ ಲೇಟ್ ಆಗಿದ್ರಿಂದ ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಸಹ ಮುಗಿಸ್ದೆ. ಪೂಜೆ ಎಲ್ಲ ಮುಗಿಸಾದ್ಮೇಲೆ ಅಡ್ಗೆ ಮಾಡ್ಕೊಳ್ಳೋಣ ಅಂತ ಹೋದೆ. ಇವತ್ತು ಹಸಿ ತಗರಿ ಕಾಳು ಮತ್ತೆ ತರಕಾರಿ ಎಲ್ಲ ಹಾಕೊಂಡು ಸಾಂಬಾರ್ ರೆಡಿ ಮಾಡ್ಕೊಂಡೆ. ಊಟ ಮುಗಿಸ್ಕೊಂಡು ಬೆಳಗಿಂದ ಒಂದ್ 5 ನಿಮಿಷ ಕುತ್ಕೊಳ್ಳೋಕು ಟೈಮ್ ಇರ್ಲಿಲ್ಲ. ಅದರಿಂದ ಕಾಫಿ ಮಾಡ್ಕೊಂಡ್ ಕುತ್ಕೊಂಡು ಆರಾಮಾಗಿ ಕುತ್ಕೊಂಡೆ. ಸಂಜೆ ಆಗಿ ಮೂವಿಗೆ ಹೋಗೋಣ ಅಂತ 1 ಗಂಟೆ ಮುಂಚೆನೆ ರೆಡಿಯಾಗಿ ಕುತ್ಕೊಂಡಿದ್ದೆ. ನಮ್ಮನೆಯವರು ಇನ್ನು 5 ನಿಮಿಷ ಐತೆ ಅನ್ನಂಗ್ ರೆಡಿ ಆಗ್ಬಿಟ್ಟು ಥಿಯೇಟರ್ ಹತ್ರ ಕರ್ಕೊಂಡು ಹೋದ್ರು. ಅಲ್ಲೋಗಿ ನೋಡಿದ್ರೆ ಬ್ಯಾನರ್ ಗಳಿಂದಾನೇ ಥಿಯೇಟರ್ ಎಲ್ಲ ಮುಚ್ಚಾಕಿದ್ರು. ಥಿಯೇಟರೇ ಕಾಣಿಸ್ತಾ ಇರ್ಲಿಲ್ಲ. ನಾವು ಕೂಡ ಹೋದ್ವಿ. ಮೂವಿನೂ ಸ್ಟಾರ್ಟ್ ಆಯ್ತು. ನಾನಂತೂ ಈ ಮೂವಿಗೋಸ್ಕರ ತುಂಬಾ ದಿನದಿಂದ ವೇಟ್ ಮಾಡ್ತಾ ಇದ್ದೆ. ಡಿ ಬಾಸ್ ಮೂವಿ ಆಗಿರೋದ್ರಿಂದ ಫಸ್ಟೇನೆ ಹೋಗ್ಬೇಕು ಅಂತ ಬಂದೆ. ನಮ್ಮನೆಯವರು ನನ್ಗೋಸ್ಕರ ಫಸ್ಟೇನೆ ಮೂವಿ ಕರ್ಕೊಂಡ್ ಬಂದ್ರು. ನಾನಂತೂ ನಿನ್ನೆಯಿಂದಾನೆ ಟಿವಿನಲ್ಲಿ ಸೆಲೆಬ್ರೇಷನ್ ಎಲ್ಲ ನೋಡ್ತಾ ಇದ್ದೆ. ನಾನು ಎಲ್ಲಾ ಕನ್ನಡ ಮೂವಿನೂ ನೋಡ್ತೀನಿ, ಆದ್ರೆ ಡಿ ಬಾಸ್ ಮೂವಿ ಆಗಿರೋದ್ರಿಂದ ಫಸ್ಟೇನೆ ಬಂದೆ. ಮೂವಿ ನೋಡ್ತಾ ಇಂಟರ್ವಲ್ ಅಲ್ಲಿ ಚಿಪ್ಸ್ ತಿನ್ಕೊಂಡು ಮೂವಿ ಎಂಜಾಯ್ ಮಾಡ್ತಾ ಇದ್ವಿ. ಬಾಸ್ ಮಾತ್ರ ಡಬಲ್ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ರು ಕೂಡ ಡೆವಿಲ್ ಮೂವಿನ ಥಿಯೇಟರ್ ಹೋಗಿ ನೋಡಿ, ಹಾಗೆ ಎಲ್ಲಾ ಕನ್ನಡ ಮೂವಿಗಳನ್ನು ಥಿಯೇಟರ್ ಅಲ್ಲೇ ನೋಡಿ. ಇವಾಗ ನಮ್ ಡಿ ಬಾಸ್ ಮೂವಿಗೆ ಸ್ವಲ್ಪ ಜಾಸ್ತಿನೇ ಪ್ರೀತಿ ಕೊಡಿ. ನಮ್ ಬಾಸ್ ಕ್ರೇಜ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬಹುದು. ಇವತ್ ಮೂವಿ ರಿಲೀಸ್ ಆಗಿರ್ಬಹುದು, ಬಟ್ ನಿನ್ನೆಯಿಂದಾನೆ ಎಲ್ಲ ಸೆಲೆಬ್ರೇಷನ್ ಮಾಡ್ತಾ ಇದಾರೆ. ಎಲ್ಲಾ ಥಿಯೇಟರ್ ಹತ್ರನು ಹಬ್ಬದ ತರನೇ ವಾತಾವರಣ ಇದೆ. ನಾವು ಕೂಡ ಮೂವಿ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಫುಲ್ ಪಟಾಕಿ ಹೊಡಿತಾ ಇದ್ರು. ನಾನ್ ಮನೆಗೆ ಬರೋ ಅಷ್ಟರಲ್ಲಿ ನಮ್ ಚೋಟಾ ಮರಿ ಕೂಡ ಊರಿಂದ ಬಂದಿತ್ತು. ನಮ್ ಚೋಟಾ ಮರಿ ಆಟ ಆಡಿಸ್ಕೊಂಡು ಈ ದಿನ ಎಂಡ್ ಮಾಡಿದೆ. ಈ ವ್ಲಾಗ್ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಮರಿದೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.